ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಎಫ್ಕೆಸಿಸಿಐ ಬೆಂಗಳೂರಿನಲ್ಲಿಂದು ಆಯೋಜಿಸಿದ್ದ 17ನೇ ಆವೃತ್ತಿಯ ಮಂಥನ್ ಹಾಗೂ 20ನೇ ಆವೃತ್ತಿಯ ರಫ್ತು ಶ್ರೇಷ್ಠತೆಯ ಕಾರ್ಯಕ್ರಮಕ್ಕೆ ಸಂಸದ ಡಾ ಸಿಎನ್ ಮಂಜುನಾಥ್ ಚಾಲನೆ ನೀಡಿದರು. ಎಫ್ಕೆಸಿಸಿಐ ಅಧ್ಯಕ್ಷ ಎಂಜಿ ಬಾಲಕೃಷ್ಣ, ಮಂಥನ್ ಸಂಸ್ಥೆ ಅಧ್ಯಕ್ಷರಾದ ತೇಜಶ್ರೀ, ಮಾಜಿ ಅಧ್ಯಕ್ಷ ಮತ್ತು ಸಲಹೆಗಾರ ಡಾ ಐಎಸ್ ಪ್ರಸಾದ್, ಉದ್ಯಮಿಗಳು, ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. An annual flagship event. Faculty, Hassan, Vice Chairman, Manthan 2025. Namaskara. The young minds to develop the entrepreneur. ಬಳಿಕ ಡಾ ಸಿಎನ್ ಮಂಜುನಾಥ್, ಯಶಸ್ವಿ ಉದ್ಯಮಿಗಳು ಮತ್ತು ಯುವ ಜನತೆಗೆ ಈ ಉತ್ತಮ ವೇದಿಕೆ ಕಲ್ಪಿಸಿದೆ. ದೇಶದ ಅಭಿವೃದ್ಧಿಯಲ್ಲಿ ಯುವ ಉದ್ಯಮಿಗಳ ಪಾತ್ರ ಮಹತ್ವದ್ದಾಗಿದ್ದು, ಯಶಸ್ವಿ ಉದ್ಯಮಿಗಳಾಗಲು ಎಫ್ಕೆಸಿಸಿಐ ಅವಕಾಶ ಕಲ್ಪಿಸುತ್ತಿದೆ. ಯುವಕರು ಶ್ರಮವಹಿಸಿ ಕೆಲಸ ಮಾಡಬೇಕು, ಆಗ ಗುರಿ ಮುಟ್ಟಲು ಸಾಧ್ಯ. 2047ರ ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ದೇಶಗಳ ಪಟ್ಟಿಯಲ್ಲಿ ಸ್ಥಾನ ಪಡೆಯಲು ನೆರವಾಗಲಿದೆ ಎಂದರು. Create new business people. This platform can really ignite a lot of interest among the younger generation to take up various businesses, whatever they like. ಎಂಜಿ ಬಾಲಕೃಷ್ಣ, ಈ ಕಾರ್ಯಕ್ರಮವು ಉದ್ಯಮಿಗಳ ಆಲೋಚನೆ ಮತ್ತು ಅನುಭವಗಳನ್ನು ಹಂಚಿಕೊಳ್ಳಲು ಹಾಗೂ ಮುಂದಿನ ಉದ್ಯಮ ನಾಯಕರಿಗೆ ವೇದಿಕೆ ಕಲ್ಪಿಸಿದೆ. ದೇಶದ ಆರ್ಥಿಕಾಭಿವೃದ್ಧಿಗೆ ಎಫ್ಕೆಸಿಸಿಐ ಉತ್ತಮ ಕೊಡುಗೆ ನೀಡಿದ್ದು, ರಫ್ತುದಾರರಿಗೆ ಅವಕಾಶ ಕಲ್ಪಿಸಿದೆ ಎಂದರು. In scope and stature, with each passing years, we want our young entrepreneurs to be the job providers instead of job seekers. ಡಾ ಐಎಸ್ ಪ್ರಸಾದ್, ಉದ್ಯಮ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಆವಿಷ್ಕಾರ ಮುಖ್ಯವಾಗಿದ್ದು, ಕರ್ನಾಟಕ ಸಂಶೋಧನೆಯಲ್ಲಿ ಮುಂಚೂಣಿಯಲ್ಲಿದೆ. ಎಫ್ಕೆಸಿಸಿಐ ಉದ್ಯಮಿಗಳಿಗೆ ಸಂಶೋಧನೆಗೆ ಅವಕಾಶ ಕಲ್ಪಿಸಿದೆ ಎಂದು ಹೇಳಿದರು. AI will replace even parenting, AI will replace everything, but still that man can control the machine. I think we are here to see that the Manthan through Manthan, the dream and aspirations of the billions of students to become reality.